ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ದ ಹರ್ಷಲ್ ವ್ಯೂ ಚಾನಲ್ಗೆ. ಇವತ್ತು ಮಾರ್ಕೆಟು ಏನಾಗಿದೆ, ಕ್ರ್ಯಾಶ್ ಆಗಿದೆ. ರೈಟ್, ಮಾರ್ಕೆಟ್ ಕ್ರ್ಯಾಶ್ ಅಂತಂದರೆ ನೋಡಿ, ನಿಫ್ಟಿ 50 ಆಲ್ಮೋಸ್ಟ್ 1000 ಪಾಯಿಂಟ್ಸ್ ಕೆಳಗಡೆ ಗ್ಯಾಪ್ ಡೌನ್ ಆಗಿದೆ. ಇದನ್ನು ನಾವು ಬ್ಲಡ್ ಬಾತ್ ಅಂತ ಕರಿಬೋದು, ಇಲ್ಲಾಂತಂದರೆ ಮಾರ್ಕೆಟ್ ಕ್ರ್ಯಾಶ್ ಅಂತ ಕರಿಬೋದು. ಆದರೆ ಕೆಲವು ಸರ್ತಿ ಏನಾಗುತ್ತೆ ಅಂತಂದರೆ, ನಿಫ್ಟಿ 50ಯಲ್ಲಿ ಒಂದು 300 ಪಾಯಿಂಟು ನೆಗೆಟಿವಲ್ಲಿ ಕ್ಲೋಸ್ ಆಗಿದ ತಕ್ಷಣ 300 400 ಆ ರೀತಿ ಕ್ಲೋಸ್ ಆಗಿದ ತಕ್ಷಣ ಏನು ಮಾಡಿಬಿಡ್ತಾರೆ, ಮಾರ್ಕೆಟ್ ಕ್ರ್ಯಾಶ್ ಅಂದರೆ ಮಾರ್ಕೆಟ್ ಕ್ರ್ಯಾಶ್ ಅಲ್ಲ. ನೀವು ಮೊದಲೇ ನಾನು ಹೇಳಿದ್ದೀನಿ, ಒಂದು ಲಾಂಗರ್ ಟೈಮ್ ಫ್ರೇಮಲ್ಲಿ ಹಾಕಿದಾಗ ಗೊತ್ತಾಗುತ್ತೆ ಮಾರ್ಕೆಟು ಇದು ಕ್ರ್ಯಾಶ್. ಓಕೆ, ಇದು ಕ್ರ್ಯಾಶ್ ಆಗಿದೆ ಕಂಟಿನ್ಯೂ. ಇಲ್ಲಿಂದ ಕೆಳಗಡೆ ಬರ್ತಾ ಇದೆ, ಇನ್ನೂ ಕೆಳಗಡೆ ಫುಲ್ಲು ನಮಗೆ ಬಂದಿಲ್ಲ. ಸೊ ಹಾಗಂತ ಇದು ಒಂದು ರೀಟ್ರೇಸ್ಮೆಂಟೇ ಆಗುತ್ತೆ. ಬಟ್ ಇನ್ನು ಕನ್ಫರ್ಮೇಷನ್ ಸಿಕ್ಕಿದೆಯಾ ರೀಟ್ರೇಸ್ಮೆಂಟ್ ಆಗಿ ಇದೇ ರೀತಿ ರೀಟ್ರೇಸ್ಮೆಂಟ್ ಆಗಿ ಮೇಲೆ ಹೋಗುತ್ತಾ? ದೆರ್ ಈಸ್ ನೋ ಕನ್ಫರ್ಮೇಷನ್. ಬಟ್ ನಾನು ನಿಮಗೆ 28ನೇ ತಾರೀಕು ಹೇಳಿದ್ದೆ ಏನಂತ, ಮಾರ್ಕೆಟ್ ಡೌನ್ಫಾಲಲ್ಲಿದೆ, ಈ ಲೆವೆಲ್ನ ಕ್ರಾಸ್ ಮಾಡಿಲ್ಲ ನಿಫ್ಟಿ 50. ಆದರೆ ಬ್ಯಾಂಕ್ ನಿಫ್ಟಿ ಏನಾಗಿದೆ, ಬ್ಯಾಂಕ್ ನಿಫ್ಟಿ ಬಂದುಬಿಟ್ಟು ಒಂದು ಸ್ಟ್ರಾಂಗ್ ಬುಲಿಷಲ್ಲಿದೆ, ಅದು ಈ ರೀತಿ ಡೌನ್ಫಾಲಲ್ಲಿಲ್ಲ. ಬಟ್ ಇವತ್ತು ಬಿದ್ದಿರೋದು, ನಾನು ನಿಮಗೆ ಮೊನ್ನೆ ಫ್ರೈಡೇ ವಿಡಿಯೋ ಹಾಕಿದ್ದೆ. ಫ್ರೈಡೇದಲ್ಲಿ ಇಲ್ಲಿಂದ ಮೇಲೆ ಹೋಗೋ ಚಾನ್ಸಸ್ ಇದೆ ಅಂತ. ರೈಟ್, ಮೇಲೆ ಹೋಗೋ ಚಾನ್ಸಸ್ ಇದೆ ಅಂತ. ಬಟ್ ಇವತ್ತು 1000 ಪಾಯಿಂಟ್ಸ್ ಕೆಳಗಡೆ ಬಿದ್ದಿದೆ. ಇವಾಗ ತುಂಬ ಜನಕ್ಕೆ ಪ್ಯಾನಿಕ್ ಆಗಿರ್ತಾರೆ, ಏನು ಮಾಡಬೇಕಂತ. ಮೊದಲು ಫಸ್ಟ್ ಆಫ್ ಆಲ್ ನೀವು ತಿಳ್ಕೊಡಿ, ಒಂದು ನೀವು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟರ್ ಆಗಿದ್ದರೆ, ಅಂದರೆ ನೀವೊಂದು ಶೇರ್ ಪ್ರೈಸ್ ಆಗಲಿ, ಒಂದು ಕಾಂಪೌಂಡಿಂಗ್ ಇಂಟ್ರೆಸ್ಟ್ ಆಗಲಿ ಈ ರೀತಿ ಬರೋ ಹಂಗಿದ್ರೆ ನಿಮಗೆ ಯಾವುದೇ ತಲೆ ಕೆಡಿಸ್ಕೋ ಅವಶ್ಯಕತೆ ಇಲ್ಲ. ಮಾರ್ಕೆಟ್ ಎಷ್ಟೇ ಕೆಳಗಡೆ ಬೀಳ್ತಾ ಇದ್ರೂ ನೀವು ಆ್ಯಾವ್ರೇಜ್ ಆಗಿ ಬೈ ಮಾಡ್ತಾನೆ ಹೋಗಬೇಕಾಗುತ್ತೆ. ಕಾರಣ ಏನಂತಂದರೆ, ಮಾರ್ಕೆಟ್ ನೀವು ಲಾಂಗ್ ಟರ್ಮ್ ಇರುತ್ತೆ. ಲಾಂಗ್ ಟರ್ಮ್ ಅಂತಂದರೆ 20 ವರ್ಷ 30 ವರ್ಷ ಈ ರೀತಿ ನೀವು ಇನ್ವೆಸ್ಟ್ ಮಾಡ್ತಾ ಇರ್ತೀರ. ಸೊ ಈ ರೀತಿ ಇನ್ವೆಸ್ಟ್ ಮಾಡೋದ್ರಿಂದ ಫಂಡಮೆಂಟಲಿ ಸ್ಟ್ರಾಂಗ್ ಆಗಿರೋ ಸ್ಟಾಕ್ಗಳಿಗೆ ಏನಾಗುತ್ತೆ ಗೊತ್ತಾ, ಏನೇ ಕೆಳಗಡೆ ಬಿದ್ದರೂ ಮತ್ತೆ ಫರ್ದರ್ ಮೇಲೆ ಹೋಗೋ ಚಾನ್ಸಸ್ ಅತಿ ಹೆಚ್ಚಿರುತ್ತೆ. ಬಟ್ ತುಂಬ ಜನಕ್ಕೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಎಷ್ಟು ವರ್ಷ ಅಂತಲೇ ಗೊತ್ತಿಲ್ಲ. ಅಂದರೆ ಕೆಲವು ಸರ್ತಿ 2 ವರ್ಷ 1 ವರ್ಷ ಬಂದುಬಿಟ್ಟು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಂತಾರೆ. ಅಂಥವರಿಗೆ ಇದೆಲ್ಲ ಬಂದುಬಿಟ್ಟು ತೊಂದರೆ ಆಗುತ್ತೆ, ಈ ರೀತಿ ಕ್ರ್ಯಾಶಸ್ಸು. ಕಾರಣ ಏನಂದರೆ, ತುಂಬ ಜನಕ್ಕೆ ಇನ್ವೆಸ್ಟ್ಮೆಂಟ್ ಬಗ್ಗೆ ತುಂಬ ಜನಕ್ಕೆ ಗೊತ್ತಿಲ್ಲ. ಅದ್ರ ಬಗ್ಗೆ ಇನ್ನೊಂದು ದಿನ ನಾವು ಡೀಪಾಗಿ ಡಿಸ್ಕಷನ್ ಮಾಡೋಣ. ರೀಸನ್ ಏನಂತಂದರೆ, ಒಂದು ಇನ್ವೆಸ್ಟ್ಮೆಂಟ್ ನೀವು ಮಾಡ್ತೀನಂದರೆ CAGR ಅಂತಂದರೆ ಕಾಂಪೌಂಡಿಂಗ್ ಆ್ಯಾವ್ರೇಜ್ ಇಯರ್ಲಿ ಗ್ರೋತ್. ಅದು ಬಂದುಬಿಟ್ಟು ನಿಮಗೆ ಇಯರ್ ಆನ್ ಇಯರ್ ಹೇಗೆ ಗ್ರೋತ್ ಆಗುತ್ತೆ ಅಂತಂದರೆ, ಒಂದು ರಿಯಲ್ ಕಾಂಪೌಂಡಿಂಗ್ ಆಗೋದು ಆಲ್ಮೋಸ್ಟ್ 25 ವರ್ಷದ ಮೇಲೇ ರಿಯಲ್ ಕಾಂಪೌಂಡಿಂಗ್ ಗ್ರೋತ್ ಆಗೋದು. ಓಕೆ, ಇದು ನಮಗೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಪರ್ಪಸ್ಸಿಗೆ ಯೂಸ್ ಆಗುತ್ತೆ. ಕೆಲವರು 5 ವರ್ಷಕ್ಕೆ ಯೂಸ್ ಮಾಡ್ತಾರೆ. 5 ವರ್ಷಕ್ಕೆ ಏನಂತಂದರೆ, ಮಾರ್ಕೆಟ್ ಪ್ರೈಸ್ ಕೂಡ ಮೇಲೆ ಹೋಗ್ತಾ ಇರಬೇಕು, ಇದರಲ್ಲಿ ಡಿವಿಡೆಂಟ್ ಬರ್ತಾ ಇರಬೇಕು. ಆ ರೀತಿ ಒಂದು ವೇಳೆ ಈ ರೀತಿ ಕ್ರ್ಯಾಶಸ್ ಆದಾಗ, ಒಂದು ಎಕ್ಸಾಂಪಲ್ಗೆ ನಿಮಗೆ ಹೇಳ್ತೀನಿ. ನಿಮಗೆ ಇವಾಗ ಮಾರ್ಕೆಟಲ್ಲಿ ಈ ಟಾಪಲ್ಲಿನೇ ನೀವು ಹೋಗಿ ಇನ್ವೆಸ್ಟ್ ಮಾಡಿದ್ದೀರಾ ಅಂತ ಅಂದ್ಕೊಳ್ಳಿ. ಇವಾಗ ನೀವು 1 ವರ್ಷವರೆಗೂ ಇದು ಮೇಲೆ ಹೋಗುತ್ತಾ, ಇದನ್ನು ಕ್ರಾಸ್ ಮಾಡಿ ಮೇಲೆ ಹೋಗುತ್ತಾ, ಇನ್ನು 2 ವರ್ಷದಲ್ಲಿ, ಇನ್ನು 5 ವರ್ಷದಲ್ಲಿ ಗ್ಯಾರಂಟಿ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಇದು ಫರ್ದರ್ ಇಲ್ಲಿಂದನೂ ಮತ್ತೆ ಮೇಲೆ ಹೋಗ್ಬೋದು, ಇಲ್ಲಾಂತಂದರೆ ಮತ್ತೆ ಕೆಳಗಡೆ ಬಂದುಬಿಟ್ಟು ಇಲ್ಲೇ ಕನ್ಸಾಲಿಡೇಷನ್ ಆಗಿ ಕೆಲವು ವರ್ಷ ಆದಮೇಲೆ ಅದಾದಮೇಲೆ ಕೂಡ ಮೇಲೆ ಹೋಗ್ಬೋದು. ರೈಟ್, ಈ ರೀತಿಯೂ ಆಗ್ಬೋದು. ಮಾರ್ಕೆಟಲ್ಲಿ ನಾನು ಮುಂಚೆನೇ ಹೇಳಿದ್ವಿ, ಯಾರಿಂದನೂ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಮಾರ್ಕೆಟ್ನ ಪ್ರಿಡಿಕ್ಟ್ ಮಾಡೋಕ್ಕೆ ಹೋಗಬಾರ್ದು. ಆದರೆ ಅನಾಲಿಸಿಸ್ ಮಾಡಿ ನಾವು ಎಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ನೋಡ್ಕೊಂಡು ಡಿಮಾಂಡ್ ಝೋನಲ್ಲಿ ಅಲ್ಲಿ ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಒಂದು ನೀವು ಫಸ್ಟು ಇನ್ವೆಸ್ಟ್ಮೆಂಟು ಯಾವ ಪರ್ಪಸ್ಸಿಗೆ ಹೇಗೆ ಇನ್ವೆಸ್ಟ್ ಮಾಡಬೇಕು ಅಂತ ಡೀಟೇಲಾಗಿ ತಿಳ್ಕೊಡಿ. ಆವಾಗಲೇ ನೀವು ಖಂಡಿತವಾಗ್ಲೂ ಈ ಸ್ಟಾಕ್ ಮಾರ್ಕೆಟಲ್ಲಿ ನೀವು ಸಸ್ಟೈನ್ ಆಗೋಕ್ಕೆ ಸಾಧ್ಯ. ಇಲ್ಲಾಂತಂದರೆ ತುಂಬ ಕಷ್ಟ ಆಗುತ್ತೆ. ನೀವು ಒಂದು ವೇಳೆ ಲಾಂಗ್ ಟರ್ಮ್ ಇನ್ವೆಸ್ಟ್ ಆಗಿದೆ, ಈ ರೀತಿ ಪ್ಯಾನಿಕಲ್ಲಿ ಏನೂ ಭಯ ಪಡೋ ಅವಶ್ಯಕತೆ ಇಲ್ಲ. ಆದರೆ ನೀವು ಒಂದು ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ ಆಗಿದ್ದರೆ ನೀವು ಪ್ರಾಫಿಟ್ ಬುಕ್ ಮಾಡ್ಕೋಬೇಕಾಗುತ್ತೆ. ಓಕೆ, ಲಾಸ್ ಆಫ್ ಪ್ರಾಫಿಟ್ಟು ನೋಡಿ. ನಾನು ಬಂದುಬಿಟ್ಟು ಈ 28ನೇ ತಾರೀಕು, ಇಲ್ಲಿ 28ನೇ ತಾರೀಕು ನೀವು ಒಂದು ವಿಡಿಯೋ ಹಾಕಿದ್ದೆ, ಏನಂತ, ಮಾರ್ಕೆಟ್ ಇಲ್ಲಿಂದ ಬೀಳುತ್ತೆ ಅಂತ. ಓಕೆ, ಒಂದು 3-4 ಡೇಸ್ ಬೀಳ್ಬೋದು. ಏನಕ್ಕಂತಂದ್ರೆ ಒಂದು ಬೇಸ್ ಕ್ರಿಯೇಟ್ ಆಗ್ತದೆ. ಈ ರೇಂಜಲ್ಲಿ ಒಂದು ಬೇಸ್ ಕ್ರಿಯೇಟ್ ಆಗಿತ್ತು. ಇದು ಆದಮೇಲೆ ಅದಿಲ್ಲದೆ ಮತ್ತೆ ಒಂದು ಟ್ರೆಂಡ್ ಲೈನ್ ಕ್ರಾಸ್ ಆಗಿದೆ. ಟ್ರೆಂಡ್ ಲೈನ್ ಕ್ರಾಸ್ ಆಗಿ ಇಲ್ಲಿ ಒಂದು ಸಪೋರ್ಟ್ ಸಿಕ್ಕಿರೋದ್ರಿಂದ ಮತ್ತೆ ಫರ್ದರ್ ಮೇಲೆ ಹೋಗೋ ಚಾನ್ಸಸ್ ಇದೆ. ಬಟ್ ಮಾರ್ಕೆಟಲ್ಲಿನೇ ಅಮೇರಿಕಾದಲ್ಲಿ ಟ್ರಂಪ್ ಒಂದು ಟ್ಯಾರಿಫ್ ಪ್ಲ್ಯಾನ್ ಮಾಡಿದ ನ್ಯೂಸ್ ಬೇಸ್ದಲ್ಲಿ ಇದು ಗ್ಯಾಪ್ ಡೌನ್ ಆಗಿದೆ. ಬಟ್ ಮತ್ತೆ ಕೆಲವು ದಿನ ಆದಮೇಲೆ ನಮಗೆ ಸ್ವಿಂಗಲ್ಲಿ ನಮ್ಗೆ ಆಪರ್ಚುನಿಟಿ ಸಿಗೋ ಚಾನ್ಸಸ್ಸು ಅತಿ ಹೆಚ್ಚಿರುತ್ತೆ. ಇವಾಗ ನಾವು ಏನು ಮಾಡಬೇಕಂತಂದರೆ, ಏನು ಮಾಡದೆ ಸುಮ್ಮನೆ ಇರೋದು ಒಳ್ಳೆಯದು. ನೀವು ಒಂದು ವೇಳೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಆಗಿದ್ದರೆ
ಇನ್ವೆಸ್ಟರ್ ಆಗಿದ್ದರೆ ನೀವು ಖಂಡಿತವಾಗ್ಲೂ ಇನ್ವೆಸ್ಟ್ ಮಾಡಿ, ಯಾವುದೇ ತೊಂದರೆ ಇಲ್ಲ. ಆದರೆ ನೀವು ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಂದರೆ ಸ್ವಿಂಗ್ ಟ್ರೇಡಿಂಗು, ಮೂಮೆಂಟಿಂಗ್ ಟ್ರೇಡಿಂಗು, ಇಲ್ಲ ಶಾರ್ಟ್ ಟರ್ಮ್ ಇನ್ವೆಸ್ಟ್ ಮಾಡ್ತೀರಾ ಅಂತಂದರೆ ಈ ಪರ್ಪಸಲ್ಲಿ ನೀವು ಏನು ಮಾಡಿದ್ರೆ ಸುಮ್ಮನೆ ಇರಬೇಕಾಗುತ್ತೆ ಮತ್ತು ಆಪರ್ಚುನಿಟಿಗೆ ಕಾಯಬೇಕಾಗುತ್ತೆ. ನೀವು ನೋಡ್ಬೋದು ಟಿ ಸಿ ಎಸ್ ಎಲ್ಲ ನಾನು 28ನೇ ತಾರೀಕು ಹಾಕಿದಾಗ ಇಲ್ಲಿಂದ ನೋಡಿ ಹೇಗೆ ಕೆಳಗಡೆ ಬಿದ್ದಿದೆ ಅಂತ. ನಮ್ಗೆ ಯಾವುದೇ ರೀತಿ ಟ್ರ್ಯಾಪ್ ಆಗಿಲ್ಲ. ಅದೇ ನಾನು ಇಲ್ಲಿ ಹಾಕ್ತೀನಿ ನೋಡಿ, ಡಿ ವಿಸ್ ಲ್ಯಾಬು 28ನೇ ತಾರೀಕಿಂದ ನಾವು ಏನು ಮಾಡಿದ್ವಿ, ಡೌನಲ್ಲಾಯಿತು. ಡೌನಲ್ಲಿ ಆಗಿ ಅದಾದಮೇಲೆ ನೋಡಿ ಮತ್ತೆ ಫರ್ದರ್ ಮೇಲೆ ಹೋಗಿ ನಮ್ಮ ಸ್ಟಾಪ್ ಲಾಸ್ ಎಲ್ಲ ಹಿಟ್ಟಾಗಿ ಅದಾದಮೇಲೆ ಕೆಳಗಡೆ ಬಂದಿದೆ, ರೈಟ್. ಅದೇ ರೀತಿ ನಿಫ್ಟಿ 50ಯಲ್ಲಿ ಕೂಡ ಅದೇ ಟ್ರ್ಯಾಪ್ ಆಗಿದೆ. ನಾನು ನಿಮ್ಗೆ ತೋರಿಸ್ತೇನೆ ನೋಡಿ. ಫಸ್ಟ್ ಏನಾಗಿದೆ ನೋಡಿ, ಗ್ಯಾಪ್ ಡೌನ್ ಆಗಿದೆ. ಗ್ಯಾಪ್ ಡೌನ್ ಆಗಿ ಈ ಜಾಗದಲ್ಲೆಲ್ಲ ಏನಾಗಿದೆ, ಫರ್ದರ್ ಮತ್ತೆ ಮೇಲ್ಗಡೆ ಹೋಗಿ ಅದಾದಮೇಲೆ ಕೆಳಗಡೆ ಬಂದಿದೆ, ರೈಟ್. ಟ್ರ್ಯಾಪ್ ಆಗಿದೆ. ಇಲ್ಲಿ ನೋಡಿ, ಇಲ್ಲಿ ನೋಡ್ಬೋದು ಮೇಲೆ ಹೋಗಿ ಅದಾದಮೇಲೆ ಕೆಳಗಡೆ ಬಂದು ನೆಕ್ಸ್ಟ್ ಡೇನೇ ಬಂದುಬಿಟ್ಟು ನಮ್ಮ ಕೆಲವೊಂದು ಸ್ಟಾಕ್ಸ್ ಎಲ್ಲ ಸ್ಟಾಪ್ ಲಾಸ್ ಹಿಟ್ ಆದಮೇಲೆ ಕೆಳಗಡೆ ಬಂದಿದೆ. ಫರ್ದರ್ ಹಾಗೆ ಕೆಳಗಡೆ ಬಂದಿಲ್ಲ. ಇಲ್ಲಿ ನೀವು ನೋಡ್ಬೋದು ನಮಗೆ ಇಂಪಾರ್ಟೆಂಟ್ ಲೆವೆಲ್ ಮೇಲೆ ಹೋಗದೇ ಇರ್ಬೋದು, ಬಟ್ ಇಲ್ಲಿ ನೀವು ಕೆಲವೊಂದು ಫಾರ್ಮಾ ಸೆಕ್ಟರ್ಸ್ ಎಲ್ಲ ನೀವು ನೋಡಿದಾಗ ತುಂಬ ಹೈಟಲ್ಲಿ ಹೋಗಿ ಅದಾದಮೇಲೆ ಕೆಳಗಡೆ ಬಿದ್ದಿದೆ. ಹಾಗೆ ಏನು ಬಿದ್ದಿಲ್ಲ. ಕೆಲವೊಂದು ಲಾಸ್ ಕೂಡ ಈ ಜಾಗದಲ್ಲಿ ಆಗಿತ್ತು, ಬಟ್ ಎಕ್ಸಿಟ್ ಆಗಿದ್ವು. ಇಲ್ಲಿ ನಮ್ದು ಯಾವುದೇ ಪೊಸಿಷನ್ ಇಲ್ಲ. ಇಲ್ಲಿ ಕೆಲವು ಸತಿ ಕೆಲವ್ರು ಏನು ಮಾಡ್ತಾರೆ ಅಂತಂದರೆ ಒಂದು ಆ್ಯಂಟಿಸಿಪೇಷನಲ್ಲಿ ಇಲ್ಲಿ ಬಂದುಬಿಟ್ಟು ಬೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ. ನಾವು ಏನಂದ್ವಿ, ಇಲ್ಲಿ ಗ್ರೀನ್ ಕ್ಯಾಂಡಲ್ ಬರಬೇಕು, ಆವಾಗ ಇಲ್ಲಿಂದ ಮೇಲೆ ಹೋಗೋ ಚಾನ್ಸಸ್ಸು ಅತಿ ಹೆಚ್ಚಿರುತ್ತೆ ಅಂತ. ಬಟ್ ಇಲ್ಲಿ ಗ್ರೀನ್ ಬರದೆ ಆ್ಯಂಟಿಸಿಪೇಷನಲ್ಲಿ ಒಂದು ವೇಳೆ ಯಾರಾದರೂ ಬೈ ಮಾಡಿದರೆ ಇಲ್ಲಿ ಖಂಡಿತವಾಗ್ಲೂ ಟ್ರ್ಯಾಪಲ್ಲಿ ಆಗಿ ತುಂಬ ಅತಿ ಹೆಚ್ಚು ಲಾಸಲ್ಲಿ ಹೋಗೋ ಚಾನ್ಸಸ್ಸು ಇದೆ, ರೈಟ್. ಇವಾಗ ನೋಡಿ ಈ ರೀತಿ ಕ್ರ್ಯಾಶಲ್ಲಿ ಇವಾಗ ಏನು ತೊಂದರೆ ಇಲ್ಲ. ಒಂದು ಕನ್ಸಾಲ್ಟೇಷನ್ ಆಗಿ ಮತ್ತೆ ನಮಗೆ ಫರ್ದರ್ ಒಂದು ಅಪ್ಸೈಡಲ್ಲಿ ಒಂದು ಸ್ವಿಂಗ್ ಆಪರ್ಚುನಿಟಿ ಸಿಗ್ಬೋದು. ಆಲ್ರೆಡಿ ಹೇಳ್ದಂಗೆ ನಾವು ವೀಕ್ಲಿ ಟೈಮ್ ಫ್ರೇಮಲ್ಲಿ ಈ ಲೆವೆಲ್ನ ಕ್ರಾಸ್ ಮಾಡೋವರೆಗೂ, ಅಂದರೆ ಇವಾಗ ಆಲ್ರೆಡಿ ಈ ಲೆವೆಲ್ಲುಕ್ಕಿಂತ ಕೆಳಗಡೆ ಬಂದಿದೆ. ಓಕೆ, ಫರ್ದರ್ ಮತ್ತೆ ಕೆಳಗಡೆನೇ ಹೋಗ್ಬೋದು ಅಂದ್ಕೊಳ್ತೀರಿ. ಕೆಳಗಡೆ ಹೋದರೆ ಮತ್ತೆ ಈ ಲೆವೆಲ್ ಮತ್ತೆ ಕ್ರಾಸ್ ಮಾಡಿ ಹೋಗಬೇಕಾಗುತ್ತೆ. ಮತ್ತು ಈ ಲೆವೆಲ್ ನಿಮ್ಗೆ ಆಲ್ರೆಡಿ ನಾನು ಮುಂಚೆನೇ ಹೇಳಿದೆ, ವೆರಿ ಇಂಪಾರ್ಟೆಂಟ್ ಲೆವೆಲು. ಇದನ್ನು ಮಾಡಿದಾಗ ಮತ್ತೆ ಈ ರೀತಿ ಮೇಲೆ ಹೋಗೋ ಚಾನ್ಸಸ್ ಇರುತ್ತೆ ಅಂತ. ಸ್ಟಿಲ್ ನಿಫ್ಟಿ 50 ಡೌನ್ಫಾಲಲ್ಲಿದೆ, ಡೌನ್ ಟ್ರೆಂಡಲ್ಲಿದೆ. ನಾವು ಬ್ಯಾಂಕ್ ನಿಫ್ಟಿ ನೋಡ್ಬೋದು. ಆಲ್ರೆಡಿ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ, ಬ್ಯಾಂಕ್ ನಿಫ್ಟಿ ವೀಕ್ಲಿ ಟೈಮ್ ಫ್ರೇಮಲ್ಲಿ ಹಾಕಿದಾಗ ನೀವು ನೋಡ್ಬೋದು ಯಾವುದೇ ಕಾರಣಕ್ಕೂ ಮಾರ್ಕೆಟಲ್ಲಿ ಇಲ್ಲಿ ಬಂದುಬಿಟ್ಟು ಡೌನ್ಫಾಲಲ್ಲೇ ಇಲ್ಲ. ಇದು ಇಂಪಾರ್ಟೆಂಟ್ ಲೆವೆಲ್ ಏನಾಗಿದೆ, ಕ್ರಾಸ್ ಮಾಡಿ ಮೇಲೆ ಕ್ಲೋಸ್ ಆಗಿದೆ. ಇವಾಗ ಗ್ಯಾಪ್ ಡೌನ್ ಆಗಿದೆ. ನೀವು ಕಂಪೇರಿಟಿವ್ ನೋಡ್ಬೋದು, ಒಂದು 400 to 500 ಪಾಯಿಂಟ್ಸು ಬಂದುಬಿಟ್ಟು ನಿಫ್ಟಿ 50 ಗ್ಯಾಪ್ ಡೌನ್ ಆದಾಗ ನಾರ್ಮಲಾಗಿ ಬ್ಯಾಂಕ್ ನಿಫ್ಟಿಯಲ್ಲಿ 2000 ಪಾಯಿಂಟ್ ಮೇಲೆ ಗ್ಯಾಪ್ ಡೌನ್ ಆಗುತ್ತೆ, ರೈಟ್. ಬಟ್ ಇವತ್ತು 1000 ಪಾಯಿಂಟ್ ಬಿದ್ದಿದ್ರು ಕೂಡ ಬರೀ 2000 ಪಾಯಿಂಟ್ ಮಾತ್ರ ಗ್ಯಾಪ್ ಡೌನ್ ಆಗಿದೆ ಬ್ಯಾಂಕ್ ನಿಫ್ಟಿಯಲ್ಲಿ. ಅಂದರೆ ವೆರಿ ಸ್ಟ್ರಾಂಗ್ ಆಗಿದೆ. ಮತ್ತು ಓಪನಿಂಗ್ ಟೈಮಲ್ಲಿ, ಅಂದರೆ ಓಪನಿಂಗ್ ಆಗಿದ ತಕ್ಷಣವೇ ಬ್ಯಾಂಕ್ ನಿಫ್ಟಿಯಲ್ಲಿ ನಾನು ನಿಮಗೆ ಒಂದು 15 ಮಿನಿಟ್ಸಲ್ಲಿ ಹಾಕಿ ತೋರಿಸ್ತೀನಿ ನೋಡಿ. ಓಪನ್ ಆಗಿ ಇಲ್ಲಿಂದ ಆಲ್ಮೋಸ್ಟು 1300 ಪಾಯಿಂಟ್ಸ್ ರಿಕವರಿ ಆಗೋಯ್ತು. ಇಲ್ಲಿ 1000 ಪಾಯಿಂಟ್ಸ್ ಮೇಲೇ ಇಲ್ಲಿ ಮೇಲೆ ಬಂದಿದೆ. ಇದು ಕೆಲವು ಸರ್ತಿ ಏನಾಗುತ್ತೆ ಅಂತಂದರೆ ಎಲ್ಲರೂ ಅಪ್ಸೈಡ್ ಹೋಗ್ಬೋದು ಅಂತ ಅಂದ್ಕೊಂಡಿರ್ಬೋದು. ಇಲ್ಲಿ ಕೆಳಗಡೆ ಬಿದ್ದಿದ ತಕ್ಷಣ ಇಲ್ಲಿಂದ ಪ್ರಾಫಿಟ್ ಬುಕ್ ಮಾಡೋರು ಆಚೆ ಬಂದಿರ್ತಾರೆ. ಪ್ಲಸ್ ಮತ್ತು ಎಕ್ಸಿಟ್, ಆಲ್ರೆಡಿ ಲಾಸಲ್ಲಿರೋರು ಎಕ್ಸಿಟ್ ಆಗ್ತಿರೋದ್ರಿಂದ ಈ ರೀತಿ ಕ್ಯಾಂಡಲ್ಗಳು ಬರೋ ಚಾನ್ಸಸ್ ಇರುತ್ತೆ. ಈ ಎರಡು ರೀಸನ್ ಅಂತ ಬರುತ್ತೆ. ಬಟ್ ಇದು ಈ ಕಾರಣಕ್ಕೋಸ್ಕರ ಇದು ಬುಲಿಶ್ ಆಗಿದೆ ಅಂತ ನಾವು ಅನ್ಕೋಬಾರ್ದು. ಓಕೆ, ಸ್ಟಿಲ್ ಇಲ್ಲೂ ಕೂಡ ಇವಾಗ ನಮಗೆ ಇಂಪಾರ್ಟೆಂಟ್ ಲೆವೆಲ್ಗಿಂತ ಕೆಳಗಡೆ ಮತ್ತೆ ಬಂದಿರೋದ್ರಿಂದ ನಾವು ಇಲ್ಲಿ ವೇಟ್ ಮಾಡಬೇಕಾಗುತ್ತೆ. ಮತ್ತು ಸ್ವಲ್ಪ ದಿನ ಆದಮೇಲೆ ಮತ್ತೆ ಸ್ವಿಂಗ್ ಆಪರ್ಚುನಿಟಿ ಸಿಕ್ಕಾಗ ಮಾತ್ರ ನಾವು ಶಾರ್ಟ್ ಟರ್ಮ್ಗೆ ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಮತ್ತು ಈವನ್ ಲಾಂಗ್ ಟರ್ಮ್ಗೆ ನೀವು ಯಾವುದೇ ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ. ಸುಮ್ಮನೆ ಮಾರ್ಕೆಟ್ ಕ್ರ್ಯಾಶ್ ಅಂತ ಭಯಪಡೋ ಅವಶ್ಯಕತೆ ಇಲ್ಲ. ನಮ್ಮ ಟ್ಯಾರಿಫಲ್ಲಿ ನೋಡೋಂಗಿದ್ರೆ ನಾವು ಆಲ್ಮೋಸ್ಟು 2.5 to 3% ಅಷ್ಟೇ ನಮ್ಮ ಎಕ್ಸ್ಪೋರ್ಟ್ ಬರುತ್ತೆ ಈ ನಮ್ಮ US ಇದಕ್ಕೆ. ಅದಕ್ಕೆ ನಮಗೆ ತುಂಬ ಎಫೆಕ್ಟು ಆಗೋಲ್ಲ. ತುಂಬ ಜನ ಕಂಟ್ರಿಗೆ ಕಂಪೇರ್ ಮಾಡಿಕೊಂಡ್ರೆ ನಮ್ಮದು ಕಡಿಮೆ ಪ್ರಮಾಣದಲ್ಲೇ ನಾವು ಬರೋದ್ರಿಂದ ನಾವು ಇಲ್ಲಿ ಯಾವುದೇ ರೀತಿ ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ. ಮತ್ತೆ ಫರ್ದರ್ ಸ್ವಲ್ಪ ಕನ್ಸಾಲ್ಟೇಷನ್ ಆದಮೇಲೆ ಮತ್ತೆ ಫರ್ದರ್ ನಮಗೆ ಒಳ್ಳೆಯ ಆಪರ್ಚುನಿಟಿ ಸಿಗೋ ಚಾನ್ಸಸ್ ಅತಿ ಹೆಚ್ಚಿರುತ್ತೆ. ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಬಟನ್ ಪ್ರೆಸ್ ಮಾಡ್ಕೊಳ್ಳಿ. ಮತ್ತು ಇದೇ ರೀತಿ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಎಲ್ರಿಗೂ ನಮಸ್ಕಾರ, ಧನ್ಯವಾದಗಳು.